share and subscribe to my channel Vainushree Kitchen and Vlogs. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಹನುಮ ಜಯಂತಿ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಇದೇ ವಿಡಿಯೋ ಇವತ್ತು. ಸೊ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಗಾಡೀಲಿ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಈಗ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಸೊ ಹನುಮ ಜಯಂತಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಆಂಜನೇಯ ಸ್ಟ್ಯಾಚು ಅಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಇವತ್ತು. ಸೊ ಅಲ್ಲಿ ದೊಡ್ಡದು ಆಂಜನೇಯ ಸ್ಟ್ಯಾಚು ಇದೆಯಲ್ವಾ, ಸೊ ಅಲ್ಲೇ. ಸೊ ಇದು ಸ್ವಲ್ಪ ಕ್ಲಿಪ್ ತೆಗೆದೆ, ಹೊಸ್ದಾಗಿ ಆಗಿದೆ ಲೈಬ್ರರಿಯಲ್ಲಿ ತುಮಕೂರಲ್ಲಿ. ತುಂಬ ಯೂನಿಕಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೋಡಿ, ರೀಚ್ ಆದ್ವಿ. ಸೊ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಸೊ ತುಂಬ ರಶ್ ಏನಿಲ್ಲ ಅನಿಸುತ್ತೆ. ಈಗ ನಾವು ಬಂದಿದ್ದು ಆಲ್ರೆಡಿ ಒಂದು 4 ಗಂಟೆ ಆಗಿತ್ತೇನೋ. ಸೊ ಬರೋಷ್ಟರಲ್ಲಿ ಅಷ್ಟು ರಶ್ ಇರಲಿಲ್ಲ. ಇನ್ನೂ ಮೇ ಬಿ ಒಂದು 6 ಗಂಟೆ ಮೇಲೆ ತುಂಬ ರಶ್ ಆಗ್ಬೋದು ಅನಿಸುತ್ತೆ. ಸೊ ಇರೋದ್ರಲ್ಲಿ ಇದು ರಶ್ ಕಮ್ಮಿನೇ, ಯಾಕಂದರೆ ಹೋದ ವರ್ಷ ತುಂಬ ರಶ್ ನೋಡಿದ್ದೆ ನಾನು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ. ಸೊ ದರ್ಶನಕ್ಕೂ ಹೋದ ವರ್ಷ ತುಂಬ ಲೇಟ್ ಆಗಿಬಿಟ್ಟಿತ್ತು. ಈ ವರ್ಷ ಸ್ವಲ್ಪ ಆರಾಮಾಗೇ ಇದೆ. ಸೊ ನೋಡ್ತಾ ಇದ್ದೀರಲ್ವ, ಯಾರ್ಯಾರು ನೋಡಿದ್ದೀರಾ ಆಂಜನೇಯ ಸ್ಟ್ಯಾಚು, ಒಂದು ಸಲ ಲೈಕ್ ಮಾಡಿ. ತುಮಕೂರವ್ರು ಯಾರಾದರೂ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪೂಜೆ ಎಲ್ಲ ನಡೀತಾ ಇದೆ. ಆ ಕಡೆ ಪತ್ರ ಹೋಗಿ ನಡೀರೋಣ, ಮುಂದೆ ನಡೀರೋಣ. ಮುಂದೆ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಪೋಸಿಟೇ ಪಂಚಮುಖಿ ಮಹಾಗಣಪತಿ ಟೆಂಪಲ್ ಇದೆ. ಸೊ ಅಲ್ಲೂ ಹೋಗಿದ್ವಿ, ಪೂಜೆ ಎಲ್ಲ ಆಗ್ತಾಯಿತ್ತು ಅಲ್ಲೇನು. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ಇದು. ನಮ್ಮ ಫೇವ್ರೆಟ್ ಗಣೇಶ, ನಮ್ಮ ವೈನಿಗಂತೂ ಫೇವ್ರೆಟ್ ಗಣೇಶ. ಸೊ ಅನ್ನದಾನ ಕಾರ್ಯಕ್ರಮ ಎಲ್ಲ ತುಂಬ ನೀಟಾಗಿ ಅರೇಂಜ್ ಮಾಡಿದರು. ಸೊ ಎಷ್ಟು ಜನ ಇದ್ದಾರೆ, ಸೊ ಎಲ್ಲರಿಗೂ ಅರೇಂಜ್ ಮಾಡಿದ್ದಾರೆ ಅಲ್ಲಿ. ತುಂಬ ಖುಷಿ ಆಯಿತು ನೋಡಿ. ಆಲ್ರೆಡಿ ಬೆಳಗ್ಗೆನೇ ರಥ ಎಲ್ಲ ಎಳ್ದಿದ್ದಾರೆ. ಸೊ ಉತ್ಸವ ಮೂರ್ತಿನ ಇಲ್ಲಿ ಕೂರಿಸಿದ್ದಾರೆ ಹೊರಗಡೆನೆ ದರ್ಶನಕ್ಕೆ ಅಂತ. ಸೊ ಎಂಟ್ರಿ ಎಲ್ಲ ಇರುತ್ತೆ ದೇವರಿದು. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ. ಎಷ್ಟು ದೊಡ್ಡ ಆಂಜನೇಯ, ತುಂಬ ಖುಷಿಯಾಗುತ್ತೆ ನನಗಂತೂ ಆಂಜನೇಯನ ನೋಡಿದ್ರೆ. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಎಸ್ಮಾಲಿಗೆ ಹೋದ್ವಿ. ಸೊ ಹೆಂಗೋ ಬಂದಿದ್ವಲ್ವ ಅಲ್ಲಿಗೆ, ಸೊ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಸೊ ಅದಕ್ಕೆ ಬಂದಿದ್ವಿ. ಇಲ್ಲಿ ಆಟ ಆಡೋದಕ್ಕೆ ಅಂತ ಫನ್ ಝೋನ್ ಇದೆ. ಎಸ್ಪೆಷಲಿ ನಮ್ಮ ವೈನಿಗೋಸ್ಕರನೇ ಹೋಗಿದ್ದು ಅಲ್ಲಿಗೆ.
ಹಂಗೆ ಇಲ್ಲಿ ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಅವಳಿಗೆ ಬಿಸ್ಕೆಟು ಇದೇನೋ ತಿಂತಿರ್ತಾಳೆ, ಡೈಲಿ ಅಂಗಡಿಗೆ ಹೋಗಿ ತರೋದೇನು ಅಂತ ಡಿಮಾರ್ಟಿಗೆ ಹೋಗಿ ಅವಳಿಗೆ ತಿನ್ನೋಕೆ ಏನೇನು ಬೇಕಾಗುತ್ತೆ ಮೈನು ಮನೇಲಿದ್ದಾಗ, ಸೊ ಅದನ್ನು ಮಾತ್ರ ತೊಗೊಂಡ್ವಿ ಅಷ್ಟೇ. ಸೊ ಇಲ್ಲಿ ಅಂತ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ. ಸೊ ಕೆಳಗಡೆ ಸೆಕ್ಷನ್ ಫುಲ್ ಎಲ್ಲ ಗ್ರಾಸರೀಸ್ದೇನೆ, ಮನೆಗೆ ಏನೇನು ಐಟಮ್ ಬೇಕಾಗುತ್ತೋ ಎಲ್ಲ ಕೆಳಗಡೆನೇ ಸಿಗುತ್ತೆ. ಸೊ ನೆಕ್ಸ್ಟ್ ಫ್ಲೋರಲ್ಲಿರೋದು ಕಿಡ್ಸಿದ್ದೆಲ್ಲ. ಸೊ ಇದು ಕ್ಲಾತಿಂದೆಲ್ಲ, ಸೊ ಆಲ್ ಇನ್ ಒನ್ ಕಿಡ್ಸ್ ಐಟಮ್ ಆಗಿರ್ಬೋದು, ಪ್ಲೇ ಐಟಮ್ಸ್ ಆಗಿರ್ಬೋದು, ನೆಕ್ಸ್ಟ್ ಇಲ್ಲಿ ಕಿಚನಿಗೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಇವಳಾಗಲೇ ಒಂದು ಡಾಗಿ ಕೊಡಿಸು ಅಂತ ಕೇಳ್ತಿದ್ದಾಳೆ. ಮನೇಲಿ ಎಷ್ಟು ಡಾಗಿ ಇದ್ದಾವೆ ಆದ್ರೂ ಎಲ್ಲಿ ನೋಡಿದ್ರು ಡಾಗಿ ಕೊಡಿಸು ಅಂತ ಕೇಳ್ತಾಳೆ. ಯಾವುದು ಆನೆ ಬೇಕಾ? ಹಾಂ, ಆಮೇಲೆ ತಗೋಣ. ಡಿಮಾರ್ಟಲ್ಲೆಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಹೊರಗಡೆ ಬರ್ತಾ ಇಲ್ಲಿ ಜ್ಯುವೆಲ್ಲರಿದು ಸಪ್ರೇಟಾಗಿ ಒಂದು ಕ್ಯಾಬಿನ್ ಹಾಕಿದ್ದಾರೆ. ಸೊ ಮುಂಚೆ ಇರಲಿಲ್ಲ, ಈಗ ಜ್ಯುವೆಲ್ಲರಿದೂ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡೋಕ್ಕೆ ಹೋಗಲಿಲ್ಲ, ಬಟ್ ಟೈಮ್ ಆಗ್ತಿದೆ ಬೇಗ ಹೋಗಬೇಕು ಅಂತ. ಸೊ ಇಲ್ಲಿ ಬರ್ತಾ ನೆಕ್ಸ್ಟ್ ಇಲ್ಲಿ ಫನ್ ವರ್ಲ್ಡಿಗೆ ಹೋದ್ವಿ ಮೇಲೆ. ಸೊ ಎಕ್ಸ್ಪೆಷಲಿ ಇವಳಿಗೋಸ್ಕರನೇ ಬರಬೇಕು ಇಲ್ಲಿಗೆ ನಾನು. ಸೊ ಬರ್ತಾ ಇಲ್ಲಿ ಒಂದು ಫಿಶ್ಶಿಂದಿದೆ, ಪೆಡಿಕ್ಯೂರ್ ಅಂತ. ಇದರಲ್ಲಿ ಏನೋ ಕಾಲಿಟ್ಟರೆ ಅದೇ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ ಎಲ್ಲ ತೆಗೆಯುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಸೊ ಸುಮ್ಮನೆ ನೋಡಿದೆ ಅಷ್ಟೇ. ಅದೆಷ್ಟು ಮಟ್ಟಿಗೆ ಇಲ್ಲಿ ಕ್ಲೀನಾಗಿ ಮಾಡುತ್ತೆ ಅಂತ ಗೊತ್ತಿಲ್ಲ, ಬಟ್ ಹೈ ಕಾಸ್ಟ್ ಎಲ್ಲ, ಕಾಸ್ಟ್ಲಿ ಎಲ್ಲ ತುಂಬ. ಸೊ ಇಲ್ಲಿಗೆ ಬರೋದು ಹೆವಿ ಚಿಕ್ಕ ಮಕ್ಳನ್ನ ಕರ್ಕೊಂಡೆ ಇಲ್ಲಿಗೆ ಬರೋದು, ಈ ಫ್ಲೋರಿಗೆ ಫನ್ ವರ್ಲ್ಡಿಗೆ. ನೋಡೋಕ್ಕೆ ಸಾಕಾಗುತ್ತೆ ಮಕ್ಕಳನ್ನ, ಅಷ್ಟು ಜನ ಮಕ್ಕಳಿರ್ತಾರೆ ಇಲ್ಲಿ. ಸೊ ಇಲ್ಲೂ ಒಂದು ಟಿಕೆಟ್ ತಗೋಬೇಕಾಗುತ್ತೆ. ಅದು ಯಾವ ಥರ ಅಂತಂದರೆ ಅದು ಸೇಮ್ ATM ಕಾರ್ಡ್ ಥರನೇ ಇರುತ್ತೆ. ಸೊ ಅದನ್ನು ನಾವು ಬೈ ಮಾಡಿದ್ರೆ ಇಲ್ಲಿ ಒಂದೊಂದು ಗೇಮಿಗೆ ಇಷ್ಟಿಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಅಷ್ಟಷ್ಟು ಪಾಯಿಂಟ್ಸ್ನ ಕಟ್ ಮಾಡೋದಕ್ಕೆ ಇದು ATM ಬೇಕಾಗುತ್ತೆ. ಸೊ ನಾವು ಹೋದ್ಸಲ ಕಾರ್ಡ್ ಮಾಡಿಸಿರ್ಲಿಲ್ಲ, ಸೊ ಅಮೌಂಟ್ ಪೇ ಮಾಡಿನೇ ತೊಗೊಂಡಿದ್ವಿ. ಇಲ್ಲಿದೆಯಲ್ಲ ಬ್ರೋಚಸ್ಸು, ಅದರಲ್ಲಿ ಪ್ಲಾನ್ಸ್ ಇರುತ್ತೆ, ಎಷ್ಟೆಷ್ಟಕ್ಕೆ ತೊಗೊಂಡ್ರೆ ಎಷ್ಟೆಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ. ನಾನು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ 300 ರುಪೀಸ್ದು ತೊಗೊಂಡೆ. ಸೊ ಅದರಲ್ಲಿ 50 ರುಪೀಸ್ ಏನೋ ಅದು ಇದು ATM ಕಾರ್ಡೆಲ್ಲ ಕೊಡೋದಕ್ಕೆ ಅಂತೇಳಿ 50 ರುಪೀಸ್ ಕಟ್ ಮಾಡ್ತಾರಂತೆ. ಇನ್ನು 250 ಪಾಯಿಂಟ್ಸ್ ಅಷ್ಟೇ ಬಂದಿದ್ದು ನಮಗೆ. ಸೊ ಅದರಲ್ಲೇ ಫಸ್ಟ್ ಇವಳಿಗೆ ಆಟ ಆಡೋದಕ್ಕೆ ಕಳಿಸ್ಬಿಟ್ಟೆ. ನೋಡಿ ಎಲ್ಲೋದ್ರೂ ಜಂಪ್ ಒಂದು ಸಿಗುತ್ತೆ ಜಂಪ್ ಮಾಡೋದಕ್ಕೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇಲ್ಲಿ ಬಾಲ್ಸ್ ಎಲ್ಲ ಇದ್ದಾವಲ್ವ, ಸೊ ಅಲ್ಲಿ ಕರ್ಕೊಂಬಂದ್ರು ಬಿಡ್ತಾಯಿಲ್ಲ, ಅಲ್ಲೇ ಜಂಪು ಅಂತ ಕೇಳ್ತಾನೇ ಇದ್ಲು. ಆದ್ರೂ ತುಂಬ ಅವಾಯ್ಡ್ ಮಾಡಿ ಇಲ್ಲೇ ಆಡಿಸ್ತಾ ಇದ್ದೆ. ಅದು ಸ್ಟ್ರಿಕ್ಟಾಗಿ ಹೇಳಿದರು, ಸೊ ಜಂಪ್ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮತ್ತೆ ಅಲ್ಲಿ ಕರ್ಕೊಂಡು ಹೋದರೆ ನನಗೆ ಭಯ ಆಗುತ್ತೆ, ಅಷ್ಟೊಂದು ಮೇಲಕ್ಕೆ ಅದು ಸ್ಪ್ರಿಂಗ್ ಆಗ್ತಾಯಿತ್ತು. ಸೊ ಇಲ್ಲೇ ಆಟ ಆಡು ಅಂತ ಸ್ವಲ್ಪ ಅಲ್ಲೇ ಆಟ ಆಡಿಸ್ತಾ ಇದ್ದೆ. ಸೊ ನಾನು ಏನೇ ಒಂದು ಕೆಲಸ ಏನೇ ಒಂದು ಮಾಡಿದ್ರು, ಏನೋ ಒಂದು ಕಷ್ಟಪಟ್ಟರು ಅದು ನನ್ನ ಮಗಳಿಗೋಸ್ಕರನೇ ಕಷ್ಟಪಡಬೇಕು, ಹೋಗಬೇಕು, ಮಾಡಬೇಕು. ಸೊ ನಮ್ಮ ಖುಷಿ ಏನಿದೆ ಎಲ್ಲ ನಾನು ಅವಳಲ್ಲೇ ನೋಡೋದೀಗ. ಸೊ ನಾವಾದರೂ ಈ ಥರ ಎಲ್ಲ ಎಂಜಾಯ್ ಮಾಡಿದ್ವೋ ಇಲ್ವೋ, ಅವಳಾದರೂ ಚೆನ್ನಾಗಿ ಎಂಜಾಯ್ ಮಾಡಲಿ, ನೋಡಲಿ ಅನ್ನೋದೇ ನನ್ನ ಆಸೆ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಕಾರ್ ಗೇಮಿಗೆ ಬಂದ್ವಿ. ಸೊ ನಾನು ಯಾವತ್ತೂ ಫ್ರಾಂಕಾಗಿ ಹೇಳ್ತೀನಿ, ನಾನು ಯಾವತ್ತೂ ಈ ಥರ ಎಂಜಾಯ್ ಮಾಡಿದ್ದೇ ಇಲ್ಲ. ಸೊ ಯಾರಾದರೂ ಒಬ್ರ ಜೊತೇಲಿ ಇರಬೇಕು ಅಂದರೆ ಹೋದೆ ಒಳಗಡೆ. ಸೊ ಅದನ್ನು ನಾನು ಹೆಂಗೆ ಮೂವ್ ಮಾಡೋದು ಅನ್ನೋದು ನಂಗೆ ಬರ್ತಾ ಇರಲಿಲ್ಲ. ಸೊ ಅಲ್ಲ ಅಣ್ಣ ಇದ್ದವರೇ ಹಿಂಗೆ ಅಂತ ತೋರಿಸ್ತಾಯಿದ್ರು. ಇವಳು ಅಷ್ಟರಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಯಾರೋ ಕೂತಿದ್ದಾರೆ ನಮ್ಮ ಪಕ್ಕ, ಯಾರೋ ನಿಂತಿದ್ದಾರೆ ಅಂತೇಳಿ. ಹಂಗೆ ಹಿಡ್ಕೊಂಡು ಸ್ವಲ್ಪ ಹೊತ್ತು ಮೂವ್ ಮಾಡಿಸ್ದೆ, ಹೆಂಗೋ ಪಾಯಿಂಟ್ಸ್ ಕಟ್ಬಿಟ್ಟಿದ್ದೀವಿ ಅಂತ. ಸೊ ನನಗೆ ಖುಷಿ ಆಯಿತು. ಇವಳು ಅಳದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಎಂಜಾಯ್ ಮಾಡ್ಬೋದಿತ್ತು. ಅವ್ರು ಇಳಿದ್ರೆ ನನಗದು ಮೂವ್ ಮಾಡೋಕ್ಕೆ ಬರಲ್ಲ, ಅವ್ರು ಇರಲೇಬೇಕು ಅಲ್ಲಿ, ಅದಕ್ಕೇನು ಮಾಡೋಕ್ಕೂ ಆಗಲ್ಲ ಇನ್ನು ಅಂತ ಸುಮ್ಮನೆ ಆಗಿಬಿಟ್ಟೆ. ಅದರಲ್ಲೊಂದು 5 ಮಿನಿಟ್ಸ್ ಆಡೋದಕ್ಕೇನೋ ಆಲ್ಮೋಸ್ಟ್ ಹತ್ತತ್ರ ಒಂದು 150-200 ಏನೋ ಚಾರ್ಜ್ ಮಾಡ್ತಾರೆ.
5 ಮಿನಿಟ್ಸಿಗೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಇನ್ನು ಮಾಲ್ ಅಂದರೆ ಗೊತ್ತಲ್ವಾ, ಕಾಸ್ಟ್ಲಿನೇ ಇರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಟೈಮ್ ಆಯಿತು, ಇನ್ನು ಒಂದು ಆಲ್ರೆಡಿ ಒಂದು 7:30 ಏನೋ ಆಯ್ತು ಅನಿಸುತ್ತೆ. ಹೊರಡಬೇಕು ಇನ್ನೇನು ಮನೆಗೆ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಆಂಜನೇಯ ಸ್ವಾಮಿ ಅದೇ ರೂಟಲ್ಲೇ ಹೋಗೋದು. ಸೊ ನೈಟ್ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಹೊರಗಡೆ ಇದ್ದಾನೆ ಕ್ಯೂ ನಿಂತಿದ್ದಾರೆ ದರ್ಶನಕ್ಕೆ.